ಬಂದಂಗೆ ಆಗುತ್ತೆ. ಅಡ್ಡ ಬಂದಲ್ಲ ಅಂತೆಲ್ಲ ಅವನು ಹುಡುಕೊಂಡು ಹೋಗ್ತಾನೆ. ಗುಹೆ ಒಳಗಡೆ ಹೋದರೆ ಆ ಗುಹೆ ಒಳಗಡೆ ಒಂದು ದೊಡ್ಡದೊಂದು ಸರ್ಪ ಇರುತ್ತೆ. ಆ ಸರ್ಪ ನೋಡಿ ಇನ್ನೊಂದು ಸ್ವಲ್ಪ ಎದರ್ಕೊಂಡು ಮುಂದೆ ಹೋಗ್ತಾನೆ. ಅಲ್ಲಿ ಹೋದರೆ ಒಂದು ಬಸವ ಇರುತ್ತೆ. ಆ ಬಸವಕ್ಕೆ ತಾನೇ ಪೂಜೆ ಮಾಡಿರ್ತಕ್ಕಂಥ ಸನ್ನಿವೇಶ ಕಾಣುತ್ತೆ. ಆ ಸನ್ನಿವೇಶ ಕಂಡಂಥ ಏನು ಬಸವ ದೇವರನ್ನ ಮತ್ತೆ ಇನ್ನೂ ಸಹ ಕೈ ಮುಗಿದು ಒಂದು ಹೂವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಬೆಳಗ್ಗೆಗೋಸ್ಕರ ಏನು ತಪ್ಪಿಲ್ಲ ಇಲ್ಲಿ, ಏನೋ ನನಗೆ ನನಗೆ ಸುರಕ್ಷಿತವಾಗಿ ನನ್ನ ಮನೆಗೆ ಕಳಿಸ್ಕೊಡಕ್ಕೆ ಒಂದು ದಾರಿ ಮಾಡಿಕೊಡು ಅಂತೇಳಿ ಆ ಬಸ್ಸಿನಲ್ಲಿ ಕೈ ಮುಗಿದು ಕೇಳ್ಕೊಳ್ತಾರೆ. ಆಗ ಆ ಬಸವ ಇದಕ್ಕಿದ್ದಾಗೆ ಒಂದು ಸೈಡಿಗೆ ತಿರ್ಕೊಳ್ಳುತ್ತೆ. ಒಂದು ಸೈಡಿಗೆ ತಿರ್ಕೊಂಡಾಗ ಅಲ್ಲಿ ಒಂದು ಗುಹೆ ಮತ್ತೊಂದು ಇದು ಓಪನ್ ಆಗುತ್ತೆ. ಅದು ಒಳಗಡೆಗೆ ಹೋಗ್ಬೇಕೋ ಬೇಡವೋ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾನೆ. ಆಗ ಅವನ ಆ ಮನಸ್ಸು ಹೇಳುತ್ತೆ, ಪರವಾಗಿಲ್ಲ ನೀನು ಹೋಗು ಅಂತಂದು ಹೇಳಿದಾಗ ಅವನೇನು ಮಾಡ್ತಾನೆ, ಬಸ್ನ ತಿರ್ಕೊಂಡಿದ್ದಾಗ ಅದೇ ಜಾಗದಲ್ಲಿ ಮತ್ತೆ ಇಳಿದು ನಿಧಾನವಾಗಿ ಒಳಗಡೆ ಹೋಗ್ತಾನೆ. ಒಳಗಡೆ ಹೋದರೆ ಅಲ್ಲಿ ಸಿಕ್ಕಾಪಟ್ಟೆ ನಿಧಿ ಇರುತ್ತೆ. ಆ ನಿಧಿ ಇವನು ತಗೋಬೇಕೋ ಬೇಡವೋ ಅಂತ ಭಯ ಇರುತ್ತೆ. ಆದರೆ ಇನ್ನೊಂದು ಮನಸ್ಸು ಬಂದು ಹೇಳುತ್ತೆ, ನೀನು ಕಟ್ಟಿಗೆ ಕಡಿದು ಜೀವನ ಮಾಡ್ತಾ ಇದೆಯಾ, ಸೊ ಹಾಗಾಗಿ ಅದಕ್ಕಂತಲೇ ನಾವು ಈ ಒಂದು ಕಾಡಿಗೆ ನಾನೇ ನಿಮ್ಗೆ ಅಲ್ಲಿ ತೊಂದರೆ ಆಗಬೇಕು ಮಾಡಿ ಈ ಗುಹೆ ಒಳಗಡೆ ಕರ್ಕೊಂಡು ನಾನು ನಿಧಿ ಮಾರ್ಕಂಡಯ್ಯ ಅಂತಂದೇಳಿ ನನ್ನ ಹೆಸರು. ಇಲ್ಲಿ ನಿನಗೆ ಎಷ್ಟು ಬೇಕಾಗುತ್ತೆ ಊರಿಗೆ ಒಂದು ಬೆಳೆದನ್ನು ಮಾಡಿ ಈ ಬಸವನ ಸದಾಕಾಲದಲ್ಲಿ ಪೂಜೆ ಮಾಡುವ ನಿಧಿ ಮಾರ್ಕಂಡಯ್ಯ ಅನ್ನೋ ಒಂದು ಸನ್ನಿಧಿಯನ್ನು ನಿರ್ಮಾಣ ಮಾಡಿ ಯಾರೇ ಕುಟುಂಬದ ನಂಬರಿಗೆ ಪ್ರತಿದಿನ ಅನ್ನ ಸಂತರ್ಪಣೆ ಮಾಡುವಂತ ಹೇಳಿ ಆ ರೀತಿ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಒಂದು ಕಾಡಿನೊಳಗಡೆ ಬಂದು ಅಂದರೆ ಇದೊಂದು ಫಾರೆಸ್ಟು, ಚಿಕ್ಕ ಫಾರೆಸ್ಟ್ ಇದು. ಚಿಕ್ಕ ಫಾರೆಸ್ಟ್ ಒಳಗಡೆ ಬಂದು ಈ ರೀತಿ ಸ್ಟೋರಿ ದಯವಿಟ್ಟಿರ್ತಾರೆ. ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ನಾನು ಹೇಳಿದಂಥ ಸ್ಟೋರಿ ನಿಮಗೆ ಇಷ್ಟ ಆಗಿರಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಅಷ್ಟೇ ಅಲ್ಲ, ನಿಮಗೆ ಶಾರ್ಟಾಗಿ ಹೇಳಿದ್ದೀನಿ. ಇಲ್ಲಿಂದ ಭಾಳ ಬರುತ್ತೆ. ಇದು ಸಾಕಷ್ಟು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಭಾಳ ಇದೆ. ಉದಾಹರಣೆಗೆ ಇಲ್ಲಿ ಅಂದರೆ ಇಲ್ಲಿ ನಾವು ಫಾರೆಸ್ಟ್ ಅವ್ರನ್ನ ಪರ್ಮಿಷನ್ ಕೇಳಿಕೊಂಡು ಇದನ್ನು ತರಬೇಕು, ಏನೋ ಪ್ರಾಣಿಗಳನ್ನು ತರಬೇಕು. ಇಲ್ಲಿ ಸದ್ಯಕ್ಕೆ ತಂದಿಲ್ಲ. ಮುಂದಿನ ದಿನಗಳಲ್ಲಿ ಯಾರಾದರೂ ಪುಸ್ತಕ ಸಿಕ್ಕರೆ ಇದಕ್ಕೂ ನಾವು ಈ ಸ್ಟೋರಿನ ಮಾಡ್ತೀವಿ. ನಿಧಿ ಮಾರ್ಕಂಡಯ್ಯ ಅಂತ ಹೇಳಿ ಈ ಒಂದು ಸಿನಿಮಾದ ಒಂದು ಟೈಟ್ಲು. ಅಂದರೆ ಮಾರ್ಕಂಡಯ್ಯ ಒಂದು ಕಟ್ಟಿಗೆ ಮಾಡ್ತಕ್ಕಂಥ ಅಲ್ಲಿ ನಿಧಿ ಮಾರ್ಕಂಡಯ್ಯ ಅಂತ ನಿಧಿ ಸಿಗೋದ್ರಿಂದ ನಿಧಿ ತಂದಿರ್ತಾನೆ. ನಿಧಿ ತಂದಿರೋದ್ರಿಂದ ಊರಲ್ಲಿ ನಿಧಿ ಮಾರ್ಕಂಡಯ್ಯ ಅಂತಲೇ ಅವ್ನಿಗೆ ಹೆಸರಿಡ್ತಾರೆ. ಆ ಒಂದು ನಿಧಿ ಮಾರ್ಕಂಡಯ್ಯ ನಿಧಿನೇ ನಿರ್ಮಾಣ ಮಾಡಿ ಅಲ್ಲಿ ಆ ಸ್ವಾಮಿನ ಪೂಜಿಸ್ತಾರೆ. ಅಲ್ಲಿಂದ ಅವರು ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಕಾಡು ಎಂಥ ಸಂದರ್ಭದಲ್ಲೂ ಸಹ ಎಷ್ಟೇ ಬಿಸಿಲಾಗಿದ್ರು, ಬೇಸಿಗೆ ಎಂಥ ಬೇಸಿಗೆಯಾಗಿದ್ರು ಸಹ ಅಲ್ಲಿ ಅದು ಒಣದಂಗೆ ಅದು ಹಚ್ಚ ಹಸಿರಾಗಿರುತ್ತೆ. ಯಾಕಂದರೆ ಅವ್ರ ಮನಸ್ಸು ನೋಡ್ತಾ ಇರುತ್ತೆ. ಎಷ್ಟು ದೊಡ್ಡ ಗಿಡ ಮರಗಳಿರುತ್ತೆ. ಆದರೆ ಈ ಬಿಸಿಲಿನ ಬೇಗೆಯಲ್ಲಿ ಇದು ಒಣಗೋಗ್ಬಿಟ್ಟಿದೆಯಲ್ಲ, ಇದು ಏನಾದರೂ ಮಾಡಿ ಚಿದರ್ಬೇಕಲ್ಲ. ಆ ಮಳೆಗಾಲ ಬರೋ ಅಷ್ಟರಲ್ಲಿ ಇವೆಲ್ಲ ಗಿಡ ಮರಗಳೆಲ್ಲ ಒಣಗೋಗುತ್ತೆ, ಪರಿಸರ ಹಾಳಾಗುತ್ತಲ್ಲ ಅನ್ನೋದಕ್ಕೋಸ್ಕರ ಅವನು ಚಿಂತನೆ ಮಾಡಿಕೊಂಡು, ಆದರೂ ಸಹ ವಿಧಿ ಇಲ್ಲ, ಅವನು ಗ್ಯಾಸನ್ನು ಅಂದರೆ ಗ್ಯಾಸಿನ ಅಭಾವ ಇರೋದರಿಂದ ಈ ಒಂದು ಪ್ರದೇಶಕ್ಕೆ ಕಟ್ಟಿಗೆ ಮಾಡಲಿಕ್ಕಂತ ಬಂದಿರ್ತಾನೆ. ಆ ಕಟ್ಟಿಗೆ ಮಾಡಲಿಕ್ಕಂತ ಬಂದಂಥ ಸಂದರ್ಭದಲ್ಲಿ ಈ ಒಂದು ಇದನ್ನು ನೋಡಿ ಅಲ್ಲಿ ನಿಧಿ ಸಿಗುತ್ತೆ. ಆ ನಿಧಿನ ತಗೊಂಡು ಹೋಗ್ತಾನೆ. ಆ ನಿಧಿ ತಗೊಂಡು ಹೋಗ್ಬಿಟ್ಟು ಕಾಲಕ್ರಮೇಣ ಅಲ್ಲೊಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿ ನಿಧಿ ಮಾರ್ಕಂಡಯ್ಯ ಅಂತ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ. ನೋಡಿರಿ, ಸ್ಟೋರಿ ಈ ಥರ ಇದೆ. ನಿಮಗೆ ಶಾರ್ಟಾಗಿ ಅಲ್ಲಲ್ಲಿ ಸ್ವಲ್ಪ ಹೇಳಿರೋದು. ನಿಮಗೆ ಯಾರಾದರೂ ಈ ಫಿಲಿಮ್ ಮಾಡಲಿಕ್ಕೆ ಪ್ರೊಡ್ಯೂಸರು ನಮಗೆ ಬೇಕಾಗಿದೆ, ಯಾರು ಇದ್ದರೆ ದಯಮಾಡಿ ತಿಳಿಸ್ರಿ.
ಎಷ್ಟು ದೂರ ನಡೆದರೂ ಊರು ಎಲ್ಲೂ ಕಾಣಿಸ್ತಾ ಇಲ್ಲ. ಎಲ್ಲಿ ನೋಡಿದರೂ ಬೆಟ್ಟ ಗುಡ್ಡ ಮರಗಳು. ನಾನು ಯಾವ ಕಡೆ ಬಂದೆ? ನಾನು ಯಾವುದೋ ನಿರ್ಜಲವಾದಂಥ ಪ್ರದೇಶದಲ್ಲಿ ನಾನು ಬಂದಂತೆ ಕಾಣಿಸ್ತಾ ಇದ್ದೀನ. ಏನಾಯಿತು ನನಗೆ? ಸಾವಿರಾರು ಮೈಲಿಗಳ ದೂರ ಬಂದರೂ ಸಹ ಯಾವುದು ಸಹ ಎಲ್ಲೂ ನನಗೆ ಯಾವುದೇ ಒಂದು ಜನಗಳು ಇರುವಂಥ ಪ್ರದೇಶಗಳು ನನಗೆ ಕಾಣಿಸ್ತಾ ಇಲ್ಲ. ಏನಾಯಿತು? ಏನಕ್ಕೋಸ್ಕರ ನನ್ನ ಈ ಕಡೆ ಬಂದೆ ಅಂತ ನನಗೇನು ತಿಳಿತಾ ಇಲ್ವಲ್ಲ. ದೇವರೇ, ಎಲ್ಲಿಂದ ಎಲ್ಲಿಗೋದರೂ ಒಂದನಿ ಕುಡಲಿಕ್ಕೆ ನೀರು ಸಹ ಇಲ್ಲಿ ಸಿಗ್ತಾ ಇಲ್ಲ. ಏನು ಮಾಡೋದು? ಈ ಕಾಡಲ್ಲಿ ಯಾರಾದರೂ ಇದ್ದೀರಾ? ಈ ಕಾಡಲ್ಲಿ ಯಾರಾದರೂ ಇದ್ದೀರಾ? ದೇವರೇ, ಇದು ಯಾವುದೋ ದೊಡ್ಡ ಕಾಡು ಅನ್ನಿಸ್ತಾ ಇದೆ. ನಾನು ಎಲ್ಲೋ ದಾರಿ ತಪ್ಪಿ ದಾರಿಗೆ ಬಂದಿದ್ದೀನಿ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ರೀತಿಯಲ್ಲಿ ನನಗೆ ಭಯ ಉಂಟಾಗ್ತಾ ಇದೆ. ಏನು ಮಾಡೋದು? ನಾನು ತಲುಪುವಂಥ ಜಾಗವನ್ನು ನಾನು ತಲುಪಿಸೋಕ್ಕೆ ಸಾಧ್ಯ ಆಗುತ್ತಾ? ದೇವರೇ, ಶ್ರೀಮನ್ನಾರಾಯಣ, ಶ್ರೀಹರಿ, ನೀನೇ ನನಗೆ ದಾರಿ ತೋರಿಸ್ಬೇಕಪ್ಪ. ಏನಿತ್ತು? ಎಲ್ಲಿಂದ ಎಲ್ಲಿಗೋದರೂ ಯಾವುದೂ ಸಹ ನನಗೆ ದಾರಿನೇ ಕಾಣಿಸ್ತಾ ಇಲ್ವಲ್ಲ. ಎಲ್ಲಿ ನೋಡಿದರೂ ಬರೀ ಮರ ಗಿಡ ಬೆಟ್ಟ ಗುಡ್ಡಗಳೇ ಗೋಚರಿಸ್ತಾ ಇದೆ ನನ್ನ ಕಣ್ಣ ಮುಂದೆ. ಏನು ಮಾಡೋದು? ಎಷ್ಟು ದೊಡ್ಡ ಬೆಟ್ಟಗಳು, ಗುಡ್ಡಗಳು, ಮರ ಗಿಡಗಳು. ಇಂಥ ಒಂದು ಬೆಟ್ಟಗಳಲ್ಲಿ ಒಂದು ಹನಿ ಕುಡಿಯಲು ನೀರಿಲ್ಲ. ಯಾವುದಾದರೂ ಕಾಡು ಪ್ರಾಣಿಗಳು ಬಂದರೆ ಆಗ ನಾನು ಏನು ಮಾಡುವುದು? ದೇವರೇ, ಇಳಿಯುವತ್ತಾಗ್ತಾ ಬಂತು. ಎಲ್ಲಿ ನೋಡಿದರೂ ಯಾವುದೇ ಒಂದು ಊರು ಇಲ್ಲ, ಯಾವುದೇ ಒಂದು ಮನೆಗಳು ಕಾಣಿಸ್ತಾ, ಒಂದು ವಾತಾವರಣಗಳಿಲ್ಲ. ಎಲ್ಲಿ ಹೋಗೋದು? ಏನು ಮಾಡೋದು? ಬರೀ ಬೆಟ್ಟ, ಬರೀ ಕಾಡು, ಗಿಡ, ಮರ, ಒಣಗಿದ ಪ್ರದೇಶಗಳು. ಏನು ಮಾಡೋದು? ದೇವರೇ, ಶ್ರೀಹರಿ, ನಾರಾಯಣ, ಏನಪ್ಪ ಇದು ನಿನ್ನ ಲೀಲೆ? ಮಾಯವೋ ಎಲ್ಲ ಮಾಯವೋ, ಮಾಯವೋ ಎಲ್ಲ ಮಾಯವೋ. ಬೆಟ್ಟ ಗುಡ್ಡ ಹತ್ತುವುದು ನನಗೇನು ಹೊಸದಲ್ಲ, ಇದು ನನಗೇನು ಹೊಸದಲ್ಲ. ಜೀವನ ಹೊಸ ಜೀವನ, ಕಾಡಿನ ಹೊಸ ಜೀವನ. ಹೇ ಓಹೋ, ಬೆಟ್ಟ ಗುಡ್ಡ ಹತ್ತುವುದು ನನಗೇನು ಹೊಸದಲ್ಲ, ಇದು ನನಗೇನು ಹೊಸದಲ್ಲ. ಹೇ ಓಹೋ, ಶ್ರೀಹರಿ, ಶ್ರೀಮನ್ನಾರಾಯಣ, ಗಂಟು ಬೇರೆ ಒಡಗ್ತಾ ಇದೆ. ಎಲ್ಲಿಯೂ ಸಹ ಯಾವುದೇ ಊರು, ಕಾಡು, ಮೇಡು ಯಾವುದೂ ಸಿಗ್ತಾ ಇಲ್ಲ. ಕಾಲಿನಲ್ಲಿ ಮುಳ್ಳುಗಳು ಚುಚ್ಚುತ್ತಾ ಇದೆ. ವಿಪರೀತ ಮುಳ್ಳಿನ ಪೆದಗಳು. ಎಲ್ಲಿ ಹೋಗಲಿ? ಶ್ರೀಹರಿ, ಅಲ್ಲಿ ಯಾವುದೋ ಒಂದು ಗುಹೆ ಕಂಡಂತಾಗ್ತಾ ಇದೆ. ಆ ಪ್ರದೇಶಕ್ಕೆ ಹೋದರೆ ನನಗೆ ರಕ್ಷಣೆ ಸಿಗಬಹುದು ಎಂದು ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ಮನಸಾಕ್ಷಿ ಹೇಳ್ತಾ ಇದೆ. ನೋಡೋಣ, ಮುಂದೆ ನಡೆಯೋಣ. ಶ್ರೀಹರಿ, ಶ್ರೀಮನ್ನಾರಾಯಣ.
ಇಲ್ಲಿ ಯಾವುದೋ ಮತ್ತೊಂದು ಗುಹೆ ಕಂಡಂತಾಗ್ತಾ ಇದೆ. ಇಲ್ಲೇನಾದರೂ ನನಗೆ ರಕ್ಷಣೆ ಸಿಕ್ಕರೂ ಸಿಗಬಹುದು. ಯಾವುದೋ ಯಾರೋ ಮಾನವರು ಇಲ್ಲಿ ಉಳಿದು ಹೋಗಿದಂಥ ಒಂದು ಸ್ಥಿತಿ ಕಾಣಿಸ್ತಾ ಇದೆ. ಇಲ್ಲಿ ಕುಡಿಯಲು ಯೋಗ್ಯ ನೀರು ಸಹ ಇಲ್ಲಿ ಇದೆ ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ಇಲ್ಲೇ ನೋಡೋಣ. ಇದೇ ವಜ್ರ ಸಿದ್ದೇಶ್ವರ ಎಂದು ಹೇಳ್ತಾ ಇದ್ದರು. ಹಾಗಾದರೆ ಇದೇ ಆ ವಜ್ರ ಸಿದ್ದೇಶ್ವರ. ಹಾಗಾದರೆ ಆ ಶ್ರೀಮನ್ನಾರಾಯಣನು ನಾನು ಇಲ್ಲಿಗೆ ಬರುವಂತೆ ಮಾಡಿದ್ದಾನೆ. ಇದೇ ನನ್ನ ಕನಸಿನಲ್ಲಿ ಬಂದು ಕಂಡಂತಹ ವಜ್ರ ಸಿದ್ದೇಶ್ವರ ಎಂದು ಇದೆಯಿಂದ ನನಗೆ ಗೋಚರಿಸ್ತಾ ಇದೆ. ಆ ಸಿದ್ದೇಶ್ವರನ ಪಾದಕ್ಕೆ ನಮಸ್ಕರಿಸುತ್ತಾ ಇಲ್ಲಿ ಬೇಡಿ ಬಂದ ಭಕ್ತಂತರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಗೋವಿಂದ ಶ್ರೀಮನ್ನಾರಾಯಣ ವಜ್ರ ಸಿದ್ದೇಶ್ವರ ಕಾಪಾಡು ತಂದೆ, ಕಾಪಾಡು. ವಜ್ರ ಸಿದ್ದೇಶ್ವರ ಕಾಪಾಡು ತಂದೆ, ಕಾಪಾಡು. ಬನ್ನಿ. ಈ ಕಡೆ ತಿರುಗಿ. ಖಾಲಿ ಮೂಕ ಪ್ರೇಕ್ಷಣೆ ನಮ್ಗೊಂದು ನಾವೆತ್ತಿರೋ ವಿಡಿಯೋ ಹೋಗಿ ಮೇಲೆ ಕೈ ಮುಗಿರಿ ಹಂಗೆ. ಸರ್ ವಿಡಿಯೋ ತೆಗೀರಿರ್ಬೇಕಾದ್ರೆ ನಿಮಗೆ ಇಲ್ಲಿ ನೋಡಿ ಸರ್. ಬರಲ್ಲ ಸ್ಮೈಲ್ ಸರ್ ಬಂದ್ರೆ ರೋಡಿಗೆ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಮಾರಿಕಡಿಮೆಯಿಂದ ಸ್ವಲ್ಪ ಒಳಗಡೆಗೆ ಅಂದರೆ ಒಂದು 8 ಕಿಲೋಮೀಟರ್ ಇದೆ. ಜಲಾಶಯದ ಕೆಳಭಾಗದಲ್ಲಿರ್ತಕ್ಕಂಥ ಇಲ್ಲಿ ಏನಿದು ವಜ್ರ ಸಿದ್ದೇಶ್ವರ ಸ್ವಾಮಿ ಒಂದು ಸನ್ನಿಧಿ. ಇದು ಬಹಳ ಸೊಗಸಾಗಿದೆ, ತಂಪಾಗಿದೆ. ಬೆಟ್ಟಗಳ ಮಧ್ಯದಲ್ಲಿರ್ತಕ್ಕಂಥದ್ದು ಚಿಕ್ಕದು ಒಂದು ಗುಹೆ. ಆ ಗುಹೆ ಒಳಗಡೆ ಈ ಒಂದು ಉದ್ದಿಕೆರೆ ಸ್ವಾಮಿ ಒಂದು ಅಂದರೆ ಕ್ಷಮೆ ಇರಲಿ, ಉದ್ದಿಕೆರೆ ಶಿವನ ಲಿಂಗ ರೂಪದಲ್ಲಿ, ಸಿದ್ದಪ್ಪನ ರೂಪದಲ್ಲಿ ಇಲ್ಲಿ ಇದೆ. ಇಲ್ಲಿ ಕಾಣಿಸ್ತಾ ಇದೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಭಾಳಷ್ಟು ಜನ ಭಕ್ತಾದಿಗಳು ಬರ್ತಾರೆ. ಆದರೆ ನಮ್ಮ ಕಡೆ ಸ್ವಲ್ಪ ಈ ಟೌನಿನ ಕಡೆ ಅಥವಾ ಬೇರೆ ಬೇರೆ ಕಡೆಯಿಂದ ಬರೋದು ಸ್ವಲ್ಪ ಕಡಿಮೆ. ಮಾರಿ ಕಡಿಮೆಗೆ ಬಂದರೆ ನಿಜಕ್ಕೂ ಸಹ ಈ ಒಂದು ಜಾಗಕ್ಕೆ ಬಂದೋದ್ರೆ ಭಾಳ ಖುಷಿ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ನೆಮ್ಮದಿಯ ತಾಣ. ಎಷ್ಟೊತ್ತು ಕೂಲ್ಡಾಗಿದೆ ಅಲ್ಲಿ ಅಂತಂದರೆ ಎಷ್ಟೊತ್ತಿದ್ರೂ ಸಹ ಇನ್ನೂ ಇರಬೇಕು ಅನಿಸುತ್ತೆ. ಬಟ್ ಇಲ್ಲಿ ಯಾವುದೇ ಥರದ ಒಂದು ಇಲ್ಲಿ ಏನೂ ಸಿಗೋದಿಲ್ಲ. ಅಂದರೆ ನೀವೇ ಎಲ್ಲ ಬರ್ತಾ ತೊಗೊಂಬರ್ಬೇಕಾಗತ್ತೆ. ನೀವು ಬರ್ತಾ ತೊಗೊಂಬಂದರೆ ನೀವು ಏನು ಬೇಕಾದ್ರೂ ಇಲ್ಲಿ ಏನಾದ್ರು ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಭೂತಪ್ಪನ್ನು ಸಹ ಇಲ್ಲಿ ಮಾಡ್ತಾರೆ. ಇಲ್ಲಿ ಸಿದ್ದೇಶ್ವರ ಸ್ವಾಮಿದು ಬೇರೆ ಐತೆ. ಇಲ್ಲಿ ನೋಡ್ತಾ ಇದ್ರೆ ನೋಡಿರಿ, ಇಲ್ಲೆಲ್ಲ ಹಳೆಯ ಕಾಲದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಲ್ಲಿನ ಕಟ್ಟಡನೂ ಸಹ ಇದೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಗಿಡ ಮರ ಬೆಟ್ಟಗಳು. ಈ ಬೆಟ್ಟದ ಮಧ್ಯದಲ್ಲಿರ್ತಕ್ಕಂಥದ್ದೇ ಈ ಒಂದು ಸಿದ್ದೇಶ್ವರ ಸ್ವಾಮಿ ಈ ಒಂದು ಸನ್ನಿಧಿ. ಇಲ್ಲಿ ನೋಡ್ತಾ ಇದ್ದಾರೆ, ಕಾಣಿಸ್ತಾ ಇದೆ. ಇಲ್ಲೊಂದು ತೆಂಗಿನ ಮರನೂ ಸಹ ಅದಂಡು ಕದೆ ಬೆಳ್ಕೊಂಡಿರೋದು ಇದು ಕಾಣಿಸ್ತಾ ಇದೆ. ಹಲೋ ಹಾಂ ಸರ್